ಸನ್ಮಾನ್ಯ ಶಿವಮೊಗ್ಗದ ಮತಬಾಂಧವರೇ, ನಾವೀಗ ಸಂಕ್ರಮಣ ಸ್ಥಿತಿಯಲ್ಲಿದ್ದೇವೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ಸನ್ನು ನಿರಂತರವಾಗಿ ಬೆಂಬಲಿಸಿಕೊಂಡು ಬಂದಿದ್ದ ಶಿವಮೊಗ್ಗದ ಮತದಾರರಾದ ನಾವು ಮಡುಗಟ್ಟಿದ ಕಾಂಗ್ರೆಸ್ನಲ್ಲಿ ತಲೆ ಎತ್ತಿ ನಿಂತಿದ್ದ ಗೂಂಡಾ ಸಂಸ್ಕೃತಿ ಇವೆಲ್ಲವನ್ನು ವಿರೋಧಿಸಿ ಅನಿವಾರ್ಯವಾಗಿ ಒಂದು ಕಾಲಘಟ್ಟದಲ್ಲಿ ರೈತ ನಾಯಕರೆಂಬ ಅಭಿದಾನ ಹೊಂದಿದ್ದ ಯಡಿಯೂರಪ್ಪನವರ ಕಾರಣಕ್ಕಾಗಿ BJPಯನ್ನು ಅದರ ತತ್ವ ಸಿದ್ಧಾಂತಗಳನ್ನು ಪರಿಗಣಿಸದೆ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗುವರೆಂಬ ಹಂಬಲದಿಂದ ಅವರೊಬ್ಬ ಜಾತ್ಯತೀತ ನಾಯಕರೆಂದು, ರೈತ ನಾಯಕರೆಂದು ನಾವು ಅವರಿಗೆ ನಿರಂತರವಾಗಿ ಬೆಂಬಲ ನೀಡಿದೆವು. ಆದರೆ ಆ ಬೆಂಬಲವನ್ನು ಅವರು ಕೇವಲ ತಮ್ಮ ಕುಟುಂಬದ ಏಳಿಗೆಗಾಗಿ ಆಸ್ತಿ ಸಂಪತ್ತು ಮಾಡಿಕೊಳ್ಳಲು ಮತ್ತು ಮಕ್ಕಳನ್ನು ಶಾಸಕರು, ಸಂಸದರನ್ನಾಗಿ ಬೆಳೆಸಲು BJP ಪಕ್ಷದಲ್ಲಿ ತಾವು ಪ್ರಶ್ನಾತೀತ ನಾಯಕರಾಗಲು ಬಳಸಿಕೊಂಡಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಶಿವಮೊಗ್ಗದ ಮತದಾರರು ಮತ್ತೊಮ್ಮೆ ಆಲೋಚನೆ ಮಾಡಬೇಕಾಗಿದೆ. ಹಿಂದೆ ಕಾಂಗ್ರೆಸ್ನಲ್ಲಿದ್ದ ಎಲ್ಲ ದುಷ್ಟರು, ಗೂಂಡಾಗಳು ಈಗೆಲ್ಲ BJP ಸೇರಿಕೊಂಡು BJP ಮಹಾರಾಕ್ಷಸರ ಪಕ್ಷವಾಗಿ ಪರಿವರ್ತನೆಯಾಗಿದೆ. ಈ ರಾಕ್ಷಸ ಪರಂಪರೆಯನ್ನು ಹೇಗೋ ಸಹಿಸಿಕೊಳ್ಳಬಹುದು, ಆದರೆ ಸಂವಿಧಾನವನ್ನೇ ಬದಲಾಯಿಸುತ್ತೇವೆಂದು BJPಯ ಸಂಸದರು ಸ್ವತಃ ಹೇಳುತ್ತಿದ್ದಾರೆ. ಮನುವಾದವನ್ನೇ ಅಜೆಂಡವನ್ನೇ ಹೊಂದಿರುವ RSSನ ಅಂಗಸಂಸ್ಥೆಯಾಗಿರುವ BJPಯು ಮುಂದೆ ಸಂವಿಧಾನ ಬದಲಾಯಿಸುವುದರಲ್ಲಿ ಆಶ್ಚರ್ಯವೇನಿಲ್ಲ. ಈಗಾಗಲೇ ಅಲ್ಪ ಸ್ವಲ್ಪ ಇರುವ ಬಹುಮತ ಕಾಲಘಟ್ಟದಲ್ಲಿಯೇ ಹಿಂದುತ್ವವನ್ನು ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಅಸ್ತ್ರವನ್ನಾಗಿ ಬಳಸಿಕೊಂಡು ಅಸ್ಪೃಶ್ಯ ಹೆಸರಿನಲ್ಲಿ ಪರಿಶಿಷ್ಟ ಜಾತಿಗಳನ್ನು ವಿಭಜಿಸುವ ತನ್ನ ಸವರ್ಣೀಯ ಪರಂಪರೆಯನ್ನು BJP ಮುಂದುವರಿಸುತ್ತಿರುವುದನ್ನು ಕಂಡಾಗ ನಾವು ಈಗ ಸಂವಿಧಾನವನ್ನು ಉಳಿಸಿಕೊಳ್ಳಲು BJP ವಿರುದ್ಧವಾಗಿ ಮತ ಚಲಾಯಿಸಲೇಬೇಕಿದೆ. ಈಗ ನಾವು ಯಡಿಯೂರಪ್ಪನವರು ನಮ್ಮವರೆಂದು, ನಮ್ಮ ಜಾತಿಯವರೆಂದು ನಾವು ಅವರ ಬೆನ್ನಿಗೆ ನಿಲ್ಲುವಂತಿಲ್ಲ. ಯಡಿಯೂರಪ್ಪನವರು ಅಧಿಕಾರ ಅನುಭವಿಸಿದ್ದಾಯಿತು, ಅಧಿಕಾರದ ಹೆಸರಿನಲ್ಲಿ ಮಕ್ಕಳಿಗೆ ಅಧಿಕಾರವನ್ನು, ಸಂಪತ್ತನ್ನು ಮಾಡಿಕೊಟ್ಟಿದ್ದು ಆಯಿತು. ಇನ್ನಾದರೂ ನಾವು ಎಚ್ಚರಗೊಳ್ಳಬೇಕಿದೆ. ಸಂವಿಧಾನ ಉಳಿಸುವ ಏಕೈಕ ಉದ್ದೇಶದಿಂದ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಉಳಿಸಿಕೊಳ್ಳಲು ಮತ್ತು ಇತರೆ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿಯ ಮಾದರಿ ಮೀಸಲಾತಿ ದೊರಕಲು ನಾವೀಗ BJPಯೇತರ ಪಕ್ಷಗಳಿಗೆ ಮತವನ್ನು ನೀಡಲೇಬೇಕಾಗಿದೆ. ಕರ್ನಾಟಕದ ಮಟ್ಟಿಗೆ BJPಗೆ ಪರ್ಯಾಯವಾಗಿ ಕಾಂಗ್ರೆಸ್ ಹೊರತುಪಡಿಸಿ ಬೇರೆ ಯಾವುದೇ ಪಕ್ಷ ಇಲ್ಲದೇ ಇರುವುದರಿಂದ ನಾವೆಲ್ಲರೂ ಜಾಗೃತರಾಗಿ ಅನಿವಾರ್ಯವಾಗಿ ಈಗ ಪರಿಶುದ್ಧವಾಗಿರುವ ರಾಹುಲ್ ಗಾಂಧಿ ನೇತೃತ್ವದ ಸಿದ್ದರಾಮಯ್ಯನವರ ದಕ್ಷ ಆಳ್ವಿಕೆಯಲ್ಲಿರುವ ಕಾಂಗ್ರೆಸ್ ಪಕ್ಷವನ್ನು ನಾವು ತುಂಬ ಮನಸ್ಸಿನಿಂದ ಬೆಂಬಲಿಸಿ ನಾವು ಶಿವಮೊಗ್ಗದ ಮಟ್ಟಿಗೆ ಕುಟುಂಬ ರಾಜಕಾರಣವನ್ನು ತೊಡೆದು ಹಾಕಲು BJP ಮತ್ತು ಕಾಂಗ್ರೆಸ್ನ ಕುಟುಂಬದ ಅಭ್ಯರ್ಥಿಗಳನ್ನು ನಾವು ಸೋಲಿಸಲು ಪಣ ತೊಡೋಣ. ಇನ್ನು ಉಳಿದ ಕಡೆಗೆ ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಗೆಲುವಿಗೆ ಅರ್ಹವಾದ ಪಕ್ಷ. ಜನಸಾಮಾನ್ಯರು, ಬಡವರು ಅವರ ಪರವಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಪಕ್ಷವಾಗಿರುವುದರಿಂದ ಈಗಾಗಲೇ ಎಲ್ಲ ಭ್ರಷ್ಟರು, ಗೂಂಡಾಗಳು BJPಯಲ್ಲಿ ಸೇರಿಕೊಂಡಿರುವುದರಿಂದ ನಾವು ಯಾವುದೇ ಆತಂಕ, ಅಂಜಿಕೆ, ಅಳುಕಿಲ್ಲದೆ ಕಾಂಗ್ರೆಸ್ಗೆ ಮತ ನೀಡಬಹುದು. ಆದ್ದರಿಂದ ಈ ಮೂಲಕ ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಶಿವಮೊಗ್ಗದ ಮತದಾರರು ಯಾವುದೇ ಕಾರಣಕ್ಕೆ ನಾವು BJPಗೆ ಮತವನ್ನು ನೀಡುವುದು ಬೇಡ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಮಾತ್ರವಲ್ಲ, ಭಾರತದಲ್ಲಿ ಇತರೆಡೆ ಕೂಡ ನೀವು ಈ ಸಂದೇಶವನ್ನು ಹರಡಿ ದೇಶವನ್ನು ಉಳಿಸಲು, ಸಂವಿಧಾನ ಉಳಿಸಲು, ಮೀಸಲಾತಿಯನ್ನು ರಕ್ಷಿಸಿಕೊಳ್ಳಲು, BJPಯನ್ನು ಅಧಿಕಾರದಿಂದ ದೂರ ಇಡಲು ನಾವು BJPಯೇತರ ಮುಂಚೂಣಿಯಲ್ಲಿರುವ ಪಕ್ಷಗಳಿಗೆ, ಕಾಂಗ್ರೆಸ್ ನೇತೃತ್ವದ INDIAಗೆ ನಾವು ಮತ ನೀಡೋಣೆಂದು ಈ ಮೂಲಕ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತೇನೆ.